ಏನಂತಾರೆ ಮಿಷನ್ ನಿರ್ಮಲ ಆಫೀಸ್ ಅವರಿಲ್ವಾ ನಿರ್ಮಲ್ ಅವರು. ಭಾರತ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯೊಂದಕ್ಕೆ ಕೋಲಾರ ಜಿಲ್ಲೆಯನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ದೇಶದ 150 ಸ್ಥಳೀಯ ಸಂಸ್ಥೆಗಳ ಪೈಕಿ ಕರ್ನಾಟಕ ರಾಜ್ಯದಿಂದ ಕೋಲಾರದ ನಗರಸಭೆಯು ಆಯ್ಕೆಯಾಗಿರುವುದು ವಿಶೇಷ. ಆಸ್ತಿ ಪಾಸ್ತಿಗಳ ದಾಖಲೆಗಳು ಮತ್ತು ಭೂಮಿ ಅಳತೆಯ ತಕರಾರುಗಳು ಯಾವಾಗಲೂ ಹೆಚ್ಚಾಗಿರುತ್ತವೆ. ಇಂತಹ ಪ್ರಕರಣಗಳಿಗೆ ಕಡಿವಾಣ ಹಾಕುವುದಕ್ಕಾಗಿ ಕೇಂದ್ರ ಸರ್ಕಾರವು ರೂಪಿಸಿರುವ ನಕ್ಷಾ ಎಂಬ ಹೆಸರಿನ ಹೊಸ ಪ್ರಾಯೋಗಿಕ ಯೋಜನೆಗೆ ಕೋಲಾರ ನಗರಸಭೆಯು ಆಯ್ಕೆಯಾಗಿದೆ. ಈ ಯೋಜನೆಯು ಜಾರಿಯಾದರೆ ಭೂ ವ್ಯಾಜ್ಯ ಪ್ರಕರಣಗಳ ಸಂಖ್ಯೆಯಲ್ಲಿ ಸುಧಾರಣೆಯಾಗುವ ಸಾಧ್ಯತೆ ಇದೆ. ನಾಗರಿಕರು ತಮ್ಮ ಆಸ್ತಿ ಮತ್ತು ದಾಖಲೆಗಳನ್ನು ರಕ್ಷಿಸಿಕೊಳ್ಳಲು ಪರದಾಡುವುದು ಸಹಜವಾಗಿದೆ. ಸಾರ್ವಜನಿಕರ ಈ ಸಮಸ್ಯೆಯನ್ನು ಬಗೆಹರಿಸಲು ಕೇಂದ್ರ ಸರ್ಕಾರವು ನಕ್ಷಾ ಎಂಬ ವಿನೂತನ ಯೋಜನೆಯನ್ನು ದೇಶಾದ್ಯಂತ ಜಾರಿಗೆ ತಂದಿದೆ. ರಾಜ್ಯ ಸರ್ಕಾರದ ಸಹಯೋಗದಲ್ಲಿ ಜಾರಿಯಾಗಿರುವ ಈ ಯೋಜನೆಗೆ ಕೋಲಾರ ನಗರಸಭೆಯು ಏಕೈಕ ಪ್ರಾಯೋಗಿಕ ಸಂಸ್ಥೆಯಾಗಿ ಆಯ್ಕೆಯಾಗಿದ್ದು, ದಾಖಲೆಗಳ ಸಂಗ್ರಹ, ಅಳತೆ ಕಾರ್ಯ ಶುರುವಾಗಿದೆ. ನಗರ ವ್ಯಾಪ್ತಿಯಲ್ಲಿನ ಎಲ್ಲ ಸರ್ಕಾರಿ ಮತ್ತು ಖಾಸಗಿ ನಿವೇಶನಗಳ ಅಳತೆ, ಮೂಲ ದಾಖಲೆ, ತೆರಿಗೆ ಪಾವತಿ ಇನ್ನಿತರೆ ದತ್ತಾಂಶಗಳನ್ನು ಒಳಗೊಂಡ ಗುರುತಿನ ಕಾರ್ಡ್ಗಳನ್ನು ನಾಗರಿಕರಿಗೆ ಒದಗಿಸುವುದು ನಕ್ಷಾ ಯೋಜನೆಯ ಉದ್ದೇಶವಾಗಿದೆ. ಈಗ ನಕ್ಷಾ ಪ್ರಾಜೆಕ್ಟ್ ಅಂತ ಈಗ ಹೊಸದಾಗಿ ಭಾರತ ಸರ್ಕಾರದಿಂದ ಲಾಂಚ್ ಮಾಡಿದ್ದಾರೆ. ಇದರಲ್ಲಿ ಭಾರತದಾದ್ಯಂತ 150 ನಗರ ಸ್ಥಳೀಯ ಸಂಸ್ಥೆಗಳನ್ನ ಸೆಲೆಕ್ಟ್ ಮಾಡಿರ್ತಾರೆ. ಅದರಲ್ಲಿ 10 ನಗರ ಸ್ಥಳೀಯ ಸಂಸ್ಥೆಗಳು ಕರ್ನಾಟಕದ್ದಿರುತ್ತೆ. ಅದರಲ್ಲಿ ಕೋಲಾರ ಏನಿದೆ ಅದು ಏಕೈಕ ನಗರಸಭೆ ಸೆಲೆಕ್ಟ್ ಆಗಿರೋದು. ಮಿಕ್ಕಿದ್ದು ಪಟ್ಟಣ ಪಂಚಾಯತಿ, ಪುರಸಭೆ ಈ ಥರದ್ದಿರುತ್ತೆ. ಇದರ ಮುಖ್ಯ ಉದ್ದೇಶ ಏನು ಅಂದರೆ, ಪ್ರತಿಯೊಂದು ಪ್ರಾಪರ್ಟಿ ನಗರ ಸ್ಥಳೀಯ ಸಂಸ್ಥೆಗೆ ಯಾವ್ದು ಬರುತ್ತೋ ಅದನ್ನು ಒಂದು ಡಾಟಾಬೇಸ್ಗೆ ರೆಕಾರ್ಡ್ ಮಾಡಿ ಎಷ್ಟಿದೆ ಅಂತ ಹೇಳ್ಬಿಟ್ಟು ಅಕೌಂಟಬಿಲಿಟಿ ಬರಬೇಕು. ಅದರಲ್ಲಿ ರೆಸಿಡೆನ್ಷಿಯಲ್ ಆಗ್ಬೋದು, ಕಮರ್ಷಿಯಲು, ಇಂಡಸ್ಟ್ರೀಸು, ನಿವೇಶನಗಳು ಎಲ್ಲವೂ ಸಹ ಇದರಲ್ಲಿ ಬಂದ್ಬಿಡುತ್ತೆ. ಅವಾಗ ಅಕೌಂಟಬಿಲಿಟಿ ಸಿಗುತ್ತೆ ನಿಮಗೆ ಟೋಟಲ್ ಎಷ್ಟಿದೆ ಅಂತ. ಆ ಒಂದು ನಿಟ್ಟಿನಲ್ಲಿ ಪ್ರತಿದಿನ ಬೆಳಗ್ಗೆ ಸರ್ವೆ ಇಲಾಖೆ ಜೊತೆಗೆ ನಮ್ಮ ಬಿಲ್ ಕಲೆಕ್ಟರ್ಗಳು, RIಗಳು, ROಗಳು ಪ್ರತಿಯೊಂದು ಪ್ರಾಪರ್ಟಿಗೂ ವಿಸಿಟ್ ಮಾಡಿ ಫಸ್ಟ್ ಒಂದು ನೋಟಿಸನ್ನು ಕೊಟ್ಕೊಂಡ್ಬರ್ತಾರೆ. ಇಂಥ ದಿನ ನಾವು ನಿಮ್ಮ ಮನೆ ಬಾಗಿಲಿಗೆ ಬರ್ತೀವಿ, ನಿಮ್ಮ ಮನೆಗೆ ಸಂಬಂಧಪಟ್ಟಿದ್ದು ದಾಖಲಾತಿಗಳು ಏನಿದೆ, ಮೂಲ ಪತ್ರಗಳಿಂದ ಹಿಡಿದು ECಯಿಂದ ಹಿಡಿದು ಅವ್ರದ್ದು ಏನೇನಿದೆ ದಾಖಲೆಗಳನ್ನ ಒದಗಿಸಬೇಕಾಗತ್ತೆ. ಅದನ್ನು ಡಾಟಾಬೇಸಲ್ಲಿ ಹಾಕಿ ಅವ್ರಿಗೊಂದು ಪ್ರಾಪರ್ಟಿ ID ಕಾರ್ಡನ್ನು ಕೊಡೋ ಒಂದು ವ್ಯವಸ್ಥೆಯನ್ನು ಸರ್ಕಾರ ಮಾಡ್ತಾ ಇದೆ. ನಕ್ಷಾ ಯೋಜನೆಯ ಗುರುತಿನ ಕಾರ್ಡ್ ಪಡೆದವರಿಗೆ ತಮ್ಮ ಆಸ್ತಿಯ ಬಗ್ಗೆ ಸಂಪೂರ್ಣ ಮಾಹಿತಿಯೂ ಇರುತ್ತದೆ. ಇದ್ದ ಸ್ಥಳದಿಂದಲೇ ಕ್ಷಣಾರ್ಧದಲ್ಲಿ ಆಸ್ತಿಯ ದಾಖಲೆಗಳನ್ನು ಪಡೆಯಲು ಮತ್ತು ತೆರಿಗೆ ಪಾವತಿಸಲು ಸಾಧ್ಯವಾಗುತ್ತದೆ. ಯಾವುದೇ ಸಿವಿಲ್ ವ್ಯಾಜ್ಯಗಳಿಗೆ ಪೂರಕವಾಗಿ ದಾಖಲೆಯನ್ನು ಒದಗಿಸುವುದಕ್ಕೆ ನಕ್ಷಾ ಯೋಜನೆಯು ನೆರವಾಗುತ್ತದೆ. ಡಿಜಿಟಲ್ ಸರ್ವೆ ಮಾಡೋದ್ರಿಂದ ಜನಗಳಿಗೆ ಅವ್ರು ಸರ್ವೆ ಮಾಡೋದ್ರಿಂದ ತುಂಬ ಅನುಕೂಲ ಆಗ್ತಾಯಿದೆ. ಅವ್ರು ಎಲ್ಲೇ ಇರಲಿ ಅವ್ರವ್ರ ಆಸ್ತಿಗಳಿಗೆ ಎಷ್ಟು ಮೆಜರ್ಮೆಂಟ್ ಬರುತ್ತೆ, ಏನು ಬರುತ್ತೆ ಅಂತೇಳಿ ನೆಕ್ಸ್ಟು ಎಲ್ಲ ತಿಳ್ಕೊಬೋದು. ಅವರು ನೆಕ್ಸ್ಟು ಮುನ್ಸಿಪಲ್ ಆಫೀಸ್ಗೆ ಹೋಗಿ ಅವರು ನಿಂತ್ಕೊಂಡು ಪೇಪರ್ ತೊಗೊಂಡು ಕಟ್ಟೋವಂಥದ್ದು ಏನಿರಲ್ಲ, ಮನೇಲಿ ಹತ್ರ ಬಂದು ಕಾಯ್ಕೊಳ್ಳೋಂಥದ್ದು ಏನಿರಲ್ಲ. ಡಿಜಿಟಲ್ ಸರ್ವೆಯಿಂದ ನೆಕ್ಸ್ಟು ಪ್ರಾಪರ್ಟಿ ID ಕಾರ್ಡ್ ಅಂತ ಕೊಡ್ತಾರೆ. ಆ ಪ್ರಾಪರ್ಟಿ ID ಕಾರ್ಡಲ್ಲಿ ಅವರು CMC ನಂಬರ್ ಹಾಕ್ಬಿಟ್ಟು ಅವ್ರ ಪ್ರಾಪರ್ಟಿ ನಂಬರ್ ಹಾಕಿದ್ರೆ ಇಮಿಡಿಯೇಟ್ ಅಲ್ಲೇ ಕಟ್ಕೊಬೋದು. ಅವ್ರು ಎಲ್ಲೇ ಇರಲಿ ಅವ್ರ ಪ್ರಾಪರ್ಟಿ ಎಷ್ಟು ಸಿಗುತ್ತೆ ಏನಂತ ಹೇಳ್ಬಿಟ್ಟು ಇದೊಂದು DMIಯಿಂದ ಮುನ್ಸಿಪಲಿಂದ ಮಾಡೋದ್ರಿಂದ ತುಂಬ ಅನುಕೂಲ ಆಗ್ತದೆ ಸಾರ್ವಜನಿಕರಿಗೆ. ತಕರಾರಿರೋರು ಅಕ್ಕಪಕ್ಕ ಕೂತ್ಕೊಂಡು ಸರ್ವೆಗೆ ಹಾಕಿ ತಿರ್ಗಿ ಸರ್ವೆ ಬಂದಾಗ ಎಷ್ಟು ಬರುತ್ತೆ ಏನು ಅನ್ನೋದು ತಿಳ್ಕೊಂಡು ಪ್ರಾಪರ್ಟಿ ID ಕಾರ್ಡಲ್ಲಿ ಕರೆಕ್ಟಾಗಿ ಕ್ಲಿಯರ್ ಕಟ್ಟಾಗಿ ಕೊಡ್ತಾರೆ. 100%. ಒಟ್ನಲ್ಲಿ ತಮ್ಮ ಅಧಿಕೃತ ದಾಖಲೆಗಳನ್ನು ತುರ್ತಾಗಿ ಪಡೆಯಲು ನಾಗರಿಕರು 10 ಸಲ ಕಚೇರಿಗಳಿಗೆ ಅಲೆದಾಡುವುದನ್ನು ಈ ಯೋಜನೆ ತಪ್ಪಿಸುತ್ತದೆ. ಸರ್ಕಾರಿ ನೌಕರರ ಕಿರುಕುಳದಿಂದ ಮುಕ್ತವಾಗುತ್ತಾರೆ ಎನ್ನುವ ಸದುದ್ದೇಶವನ್ನು ಒಳಗೊಂಡಿರುವ ನಕ್ಷಾ ಯೋಜನೆಯು ಮುಂದಿನ ದಿನಗಳಲ್ಲಿ ಸಾರ್ವಜನಿಕರಿಗೆ ಸಹಕಾರಿಯಾಗುವ ನಿರೀಕ್ಷೆ ಇದೆ. MMTV ನ್ಯೂಸ್ ಬ್ಯೂರೋ, ಕೋಲಾರ.